ಒಟ್ಟಾರೆ ಸರ್ಕಾರ ಎಲ್ಲೋ ಒಂದು ಕಡೆ ಇದನ್ನು ಮುಚ್ಕೊಳ್ಳುವಂಥ ಸಂದರ್ಭದಲ್ಲಿ ಬೆಳಗಾಮಲ್ಲಿ 100ನೇ ವರ್ಷದ್ದು ಸಾಧನೆ ಏನೋ ಕಾಂಗ್ರೆಸ್ಸಿನ ಸಮಾವೇಶ ಅಂತ ಮಾಡಿದರು. ಅವತ್ತೇ ಕಾಂಗ್ರೆಸ್ಸಿನ ವಿಸರ್ಜಿಸಬೇಕು ಅಂತ ಹೇಳಿದಂಥ ಏನೋ ಕಾಂಗ್ರೆಸ್ಸಿನ ವಕ್ತಾರರು ಹೇಳ್ತಿದ್ರಲ್ಲ, ನಕಲಿ ಮಹಾರಾಜರು ಅಂತ ನಮ್ಮ ಮೇಲೆ ಆರೋಪವನ್ನು ಮಾಡಿದಂಥ ಮೈಸೂರಿನ ಮಹಾರಾಜರನ್ನು ಟೀಕಿಸಿರುವಂಥ ವಕ್ತಾರರಿಗೆ ಅವರಿರೋದ ನಕಲಿ ಕಾಂಗ್ರೆಸ್ ಅಂತ ಗೊತ್ತಿಲ್ಲ. ಅಸಲಿ ಕಾಂಗ್ರೆಸ್ ಇಲ್ಲವೇ ಇಲ್ಲ, ಎಲ್ಲರೂ ಬಿಟ್ಟು ಹೋಗಾಗಿತ್ತು. ಈಗಿನ ಕಾಂಗ್ರೆಸ್ಸು ಅದು ಆವಾಗಿನ ಕಾಂಗ್ರೆಸ್ ಅಲ್ಲ, ಆಗಿನ ಕಾಂಗ್ರೆಸ್ಸನ್ನು ಏನು ವಿಸರ್ಜಿಸಬೇಕು ಅಂತ ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ವಕ್ತಾರ ಅಂತ ಹೇಳಿಕೊಳ್ಳುವಂಥ ಕಾಂಗ್ರೆಸ್ಸಿನ ವಕ್ತಾರರು ಮೈಸೂರು ಮಹಾರಾಜರನ್ನು, ಮೈಸೂರು ಮನೆತನವನ್ನು ಅವಹೇಳನ ಮಾಡಿರೋದನ್ನು ಈ ಸಂದರ್ಭದಲ್ಲಿ ನಾನು ಖಂಡಿಸ್ತಾ ಇದ್ದೀನಿ. ಅವರಿಗೆ ಪೂರ್ವಾಪರನೇ ಗೊತ್ತಿಲ್ಲ. ಮೈಸೂರು ಮಹಾರಾಜರು ಅದಕ್ಕೆ ಶಾಪ ಕೊಟ್ಟಿರುವಂಥದ್ದು, ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರಿನ ಮಹಾರಾಜರಿಗೆ ಮಕ್ಕಳಾಗದಿರಲಿ ಅಂತ ಶಾಪನೇ ಗೊತ್ತಿಲ್ಲ ಅನ್ನುವಷ್ಟು ಮಟ್ಟಕ್ಕೆ ಒಬ್ಬ ವಕ್ತಾರರು ಮಾತನಾಡಿರುವಂಥದ್ದು. ಈ ರೀತಿಯಲ್ಲಿ ಅರ್ಥ ಇಲ್ಲದೆ ಸಂಬಂಧ ಇಲ್ಲದೆ ಮಾತನಾಡುವಂಥ ಕಾಂಗ್ರೆಸ್ಸಿನ ನಕಲಿ ಸಮಾವೇಶವನ್ನು ನಾವು ಈ ಸಂದರ್ಭದಲ್ಲಿ ನೋಡಿದ್ವಿ. ಯಾವ ಸಾಧನೆ ಆಯಿತು ಗೊತ್ತಿಲ್ಲ. ಅವ್ರು ಯಾರನ್ನು ನಿರೀಕ್ಷೆ ಮಾಡಿಟ್ಕೊಂಡಿದ್ರು ಆ ನಾಯಕರುಗಳು ಇವತ್ತಿನ ಕಾಂಗ್ರೆಸ್ಸಿನ ಸಮಾವೇಶಕ್ಕೂ ಅವ್ರು ಯಾರೂ ಬಂದಿರಲಿಲ್ಲ. ಒಟ್ಟಾರೆ ಈ ಮುಂದಿನ ಏನು ಬಡ್ಜೆಟ್ ಸಂದರ್ಭದಲ್ಲಿ, ಮಾರ್ಚಿನ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಗೆ ಹಲವಾರು ಕೊಡುಗೆಗಳನ್ನು ಕೊಡಬೇಕು, ಮೈಸೂರು ಜಿಲ್ಲೆಗೆ ಅಭಿವೃದ್ಧಿಗೆ ಹಣಕಾಸಿನ ನೆರವನ್ನು ನೀಡಬೇಕು ಅಂಥೇಳಿ ಈಗಾಗಲೇ ನಾವು ಒತ್ತಾಯವನ್ನು ಮಾಡಿಕೊಂಡಿದ್ದೀವಿ.